ಅಶ್ವಿನಿ ಗೌಡ ಅವರ ರೂಮ್ ಅಲ್ಲಿ ಮಲ್ಕೊಂಡ್ರೆ ದೆವ್ವ ಇರುತ್ತೆ, ನೆಗೆಟಿವ್ ಎನರ್ಜಿ ಇರುತ್ತೆ. ಆ ರೂಮ್ ಅಲ್ಲಿ 3 ಬಾಗ್ಲಿದೆ. ಇದು ನಾನು ಹೇಳ್ತಾ ಇಲ್ಲ. ಗಿಲ್ಲಿ ನಟ ಹೇಳ್ತಿರೋದು. ಅಣ್ಣ ಅದು ಗಿಲ್ಲಿನೇ ಹೇಳ್ತಾ ಇರ್ತಾನೆ ಸಾಕಷ್ಟು ಸಲ, ನಿಮ್ ರೂಮ್ ಅಲ್ಲಿ 3 ಬಾಗ್ಲಿದೆ. ಅದು ತುಂಬಾ ಒಳ್ಳೇದಲ್ಲ, ತುಂಬಾ ಡೇಂಜರು ಅಂತಂದೇಳಿ. ಇದು ಕೂಡ ನಾನು ಹೇಳ್ತಿರೋದಲ್ಲ. ಅಶ್ವಿನಿ ಮ್ಯಾಮ್ ಹೇಳ್ತಾ ಇರೋದು. ಅದೇನೋ ಜಾನ್ವಿ ದೃಷ್ಟಿ ತೆಗೆದ ಮೇಲೆ ಆ ಮನೇಲಿ ಯಾರಿಗೋ ಕಂಟಕ ಶುರು ಆಗಿದೆ ಅಂತೆ. ಯಾರ್ದೋ ಹೆಗಲ ಮೇಲೆ ಶನಿ ಕೂತಂಗಿದೆಯಂತೆ. ಏನೋ ಆ ರೀತಿ ರೂಮರ್ಸ್ ಬರ್ತಾ ಇದೆ. ಈ ವಾರದ ಎಪಿಸೋಡ್ ಅಲ್ಲಿ ಜಾನ್ವಿ ಅವರು ಅಶ್ವಿನಿ ಗೌಡ ಅವರಿಗೆ ದೃಷ್ಟಿ ತೆಗಿತಾರೆ. ಅದಾದ ನಂತರ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ನಾನು ಆಚೆ ಹೋಗ್ತೀನಿ, ದಯವಿಟ್ಟು ಗೇಟ್ ಓಪನ್ ಮಾಡಿ ಅಂತ ಕೇಳ್ಕೊತಾರೆ. ಹಾಗಾದ್ರೆ ಜಾನ್ವಿ ದೃಷ್ಟಿ ತೆಗ್ದಿದ್ದು ಏನಾದ್ರು ನಿಜವಾಗ್ಲೂ ದೃಷ್ಟಿ ತೆಗಿಯುವಂತ ನಿಂಬೆಣ್ಣ ಅಥವಾ ಏನಾದ್ರು ಮಾಟ ಗೀಟ ಮಾಡಿಸ್ಕೊಂಡ್ ಬಂದಿದ್ರಾ ಅಂತ. ಅಲ್ಲ, ನಾನ್ ಮಾತಾಡ್ಕೋತಾ ಇಲ್ಲ, ಹೊರಗಡೆ ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದಾರೆ. ನಿನ್ನೆ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಗುಮ್ಮಿದ್ದಾಯ್ತು. ಹಾಗಾದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಯಾರ್ಯಾರಿಗೆಲ್ಲ ಬೆಂಡೆತ್ತಾ ಇದ್ದಾರೆ? ಅರೆ, ಇವತ್ತಿನ ಎಪಿಸೋಡ್ ಅಲ್ಲಿ ಯಾಕೆ ಎಲ್ರು ನಗ್ತಾ ಇದಾರೆ? ನಿನ್ನೆ ಎಲ್ರಿಗೂ ಕ್ಯಾಕರ್ಸ್ ಮಕ್ ಕುಗ್ದಿದ್ರಲ್ವಾ? ಹಾಗಾದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಕ್ಕಂತ ಕಂಟೆಸ್ಟೆಂಟ್ ಯಾರು? ಬನ್ನಿ ಹೇಳ್ತೀನಿ. ಓಕೆ, ಈಗಷ್ಟೇ ಬಿಗ್ ಬಾಸ್ ನ 3 ಪ್ರಮೋಗಳನ್ನ ನೋಡಿದೆ. ಹಾಗಾದ್ರೆ 3 ಪ್ರಮೋಗಳಲ್ಲಿ ಇವತ್ತಿನ ದಿನ ಏನೇನೆಲ್ಲ ನಡೆಯುತ್ತೆ, ವಾರದ ಕತೆ ಕಿಚ್ಚನ ಜೊತೆ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಏನೆಲ್ಲ ನಡೀತು, ಏನೇನೆಲ್ಲ ಪೆಂಡಿಂಗ್ ಇತ್ತು, ಯಾವ ಯಾವ ಕ್ಯಾರೆಕ್ಟರ್ ಗಳಿಗೆ ಬೆಂಡೆತ್ತಬೇಕಾಗಿತ್ತು, ಹಾಗೆ ಇವತ್ತಿನ ಪ್ರಮೋಗಳಲ್ಲಿ ಬಿಟ್ಕೊಟ್ಟಿರ್ತಕ್ಕಂತ ಹಿಂಟ್ ಏನು, ಬನ್ನಿ ನೋಡೋಣ. ಮೊದಲನೇದಾಗಿ ಮೊದಲನೇ ಪ್ರಮೋದಲ್ಲಿ ಏನೆಲ್ಲ ರಿವೀಲ್ ಆಗಿದೆ, ಯಾರೆಲ್ಲ ಹೈಲೈಟ್ ಆಗಿದ್ದಾರೆ, ಬನ್ನಿ ಮಾತಾಡೋಣ. ರೂಮ್ ಬಗ್ಗೆ ರೂಮರ್ ದೃಷ್ಟಿ ಎಲ್ಲ ತಗೊಂಡ್ರಂತೆ. ರೂಮ್ ಬಗ್ಗೆ ರೂಮರ್ಸ್. ಓಕೆ, ರೂಮ್ ಬಗ್ಗೆ ರೂಮರ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಅದೇ ಈ ವಾರಕ್ಕೆ ಬಂದಾಗ ಏನೋ ಇವರಿಬ್ರು ಮೇಲೆ ತುಂಬಾ ಕಣ್ಣು ಬಿದ್ದ್ಬಿಟ್ಟಿದೆ ಅನ್ನೋ ರೀತಿ ಜಾನ್ವಿ ಅವರು ಹಾಗೆ ಅಶ್ವಿನಿ ಗೌಡ ಅವರು ಅವ್ರಿಗವರು ಇವ್ರಿಗಿವ್ರು ದೃಷ್ಟಿ ತಗೊಂಡಿದ್ದು ನಿಂಬೆಹಣ್ಣು. ಸೊ ಇವ್ರಿಗೆ ನಿಂಬೆಹಣ್ಣು ಯಾರು ಕೊಟ್ಟರು ಅಂತ ಗೊತ್ತಾಗ್ತಿಲ್ಲ ಬಿಗ್ ಬಾಸ್ ಮನೇಲಿ. ಅದೊಂದು ಸ್ವಲ್ಪ ಸಣ್ಣ ಡೌಟ್ ಇದೆ ನನಗೆ. ಇವರಿಬ್ರು ಕೂಡ ದೃಷ್ಟಿ ತಗೊಂಡಿದ್ರ ಬಗ್ಗೆ ಅದನ್ನ ಹೈಲೈಟ್ ಮಾಡಿ ಮಾತಾಡ್ತಿರ್ತಕ್ಕಂಥದ್ದು. ಬಹುಶಃ ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ತುಂಬಾ ಫನ್ನಿಯಾಗಿ. ಇಟ್ಸ್ ಓಕೆ, ಫನ್ನಿಯಾಗಿ ಒಂದು ಚರ್ಚೆ ನಡೀತಾ ಇರೋದನ್ನ ನಾವು ತಗೋಬಹುದು. ಬಟ್ ಬಿಗ್ ಬಾಸ್ ಮನೇಲಿ ಯಾವಾಗ ನೀವು ಪ್ರತಿ ವಾರದಲ್ಲಿ ಒಂದನ್ನು ಅಬ್ಸರ್ವ್ ಮಾಡ್ಬೋದು. ಪ್ರತಿ ವಾರದಲ್ಲಿ ಮೊದಲನೇ ದಿನ ಕಿಚ್ಚ ಸರ್ ಬಂದು ಬೆಂಡೆತ್ತಾರೆ. ಎರಡನೇ ವಾರದ ಅಂದ್ರೆ ಎರಡನೇ ದಿನದ ಏನ್ ಪ್ರೊಮೋ ಇರುತ್ತೆ, ಆ ಪ್ರೊಮೋದಲ್ಲಿ ಒಂದು ಸಣ್ಣ ಇಂಟ್ ಬಿಟ್ಕೊಟ್ಟಿರ್ತಾರೆ. ನಾವೆಲ್ಲ ಏನ್ ಅನ್ಕೊಂತೀವಿ ಅಂದ್ರೆ, ಪ್ರೊಮೋ ಬಿಟ್ಟಾಗ, ಭಾನುವಾರದ ಪ್ರೊಮೋ ಬಿಟ್ಟಾಗ, ಓ ತುಂಬಾ ಚೆನ್ನಾಗಿದೆ, ಆಡ್ತಾ ಇದಾರೆ, ನಗ್ತಾ ಇದಾರೆ, ಒಳ್ಳೆ ಫನ್ ಮಾಡ್ತಾ ಇದಾರೆ ಅಂತ. ಬಟ್ ನಾನು ಪ್ರತಿ ವಾರ ಹೇಳ್ತಾ ಇರ್ತೀನಿ, ಕುರಿನ ಕತ್ತರಿಸೋ ಮುಂಚೆ ಕೊಬ್ಬಿಸ್ಬೇಕು. ಆ ಒಂದು ಕೆಲಸ ಮಾಡೋದು ಕಿಚ್ಚ ಅವರ ಕರ್ತವ್ಯ, ಅವರ ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ಭಾನುವಾರದ ಮೊದಲನೇ ಪ್ರೊಮೋ ಯಾವಾಗ್ಲೂ ಕೂಡ, ಭಾನುವಾರದ ಮೊದಲನೇ ಪ್ರೊಮೋ ಅಂತಲ್ಲ, ಎಷ್ಟು ಪ್ರೊಮೋ ಬಿಟ್ಟರು ಕೂಡ ಅಷ್ಟು ಪ್ರೊಮೋದಲ್ಲಿ ಎಲ್ಲೂ ಕೂಡ ಒಂದು ಸುಳಿವು ಬಿಟ್ಕೊಟ್ಟಿರಲ್ಲ ಏನಾಗುತ್ತೆ ಕೊನೆಯಲ್ಲಿ ಅಂತ. ಯಾಕೆ ಅಂತಂದ್ರೆ, ಭಾನುವಾರದ ಕೊನೆ ಎಪಿಸೋಡ್ ಕೊನೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿನ ಅಥವಾ ಇಬ್ರು ವ್ಯಕ್ತಿಗಳನ್ನ ಎಲಿಮಿನೇಷನ್ ಮಾಡುವಂತ ಅಥವಾ ಬಿಗ್ ಬಾಸ್ ಮನೆಯಿಂದ ಆಚೆ ಆಗ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಫನ್ನು, ಕೊನೆಯಲ್ಲಿ ಬನ್ನು ಅಷ್ಟೇ. ಸೊ ಹಾಗಾದ್ರೆ ಈ ವಾರ ಎಪಿಸೋಡ್ ಎಂಡಿಂಗ್ ಅಲ್ಲಿ ಆಚೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ ಯಾರಾಗುತ್ತಾರೆ? ಸೊ ಅದನ್ನ ನೀವು ಕಮೆಂಟ್ ಅಲ್ಲಿ ನೀವೇ ತಿಳಿಸಿ. ನನ್ನ ಗೆಸ್ ಪ್ರಕಾರ ಯಾರಾಗಿರ್ತಾರೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಓಕೆ, ಬನ್ನಿ ನೆಕ್ಸ್ಟ್ ಏನೆಲ್ಲ ಹೈಲೈಟ್ ಆಗಿದೆ ನೋಡೋಣ. ರೂಮ್ ಅಲ್ಲಿ ನಿಜವಾಗ್ಲೂ ನಾವು ಮಲಗಿದೋ ಸಖತ್ ನೆಗೆಟಿವ್ ಎನರ್ಜಿ ಅಣ್ಣ. ರೂಮ್ ಅಲ್ಲಿ ಇರೋರಿಗೆ ಯಾರು ಕ್ಲೋಸ್ ಆಯ್ತಾರೆ. ಓಕೆ, ಗಿಲ್ಲಿ ಇಲ್ಲದೆ ಪ್ರೊಮೋ ಇಲ್ಲ, ಗಿಲ್ಲಿ ಡೈಲಾಗ್ ಇಲ್ಲದೆ ಯಾವುದೇ ರೀತಿ ಪ್ರೊಮೋ ಹೈಲೈಟ್ ಆಗಲ್ಲ. ಸೊ ಹಾಗಾಗಿ ಒಂದು TRP ರೈಸ್ ಆಗ್ಬೇಕಂದ್ರೆ ಗಿಲ್ಲಿ ಬೇಕು. ಸೊ ಎಪಿಸೋಡ್ ಅಲ್ಲಿ ಗಿಲ್ಲಿ ಹೇಳಿರ್ತಕ್ಕಂಥ ಡೈಲಾಗು, ಆ ರೂಮಲ್ಲಿ ಅಂದ್ರೆ ಅಶ್ವಿನಿ ಗೌಡ ಅವರ ಟೀಮ್ ಏನಿದೆ, ಆ ಟೀಮ್ ಮಲ್ಕೊಳ್ತಕ್ಕಂಥ ಟೀಮ್ ಅಂದ್ರೆ ಒಂಟಿ ಜಂಟಿಗಳಂತ ಮಾಡಿದಾಗ ಇಬ್ರು 2 ರೂಮ್ಗಳನ್ನ ಕೊಟ್ಟಿದ್ರಲ್ವಾ, ಒಂಟಿದೊಂದು ರೂಮು, ಜಂಟಿದೊಂದು ರೂಮ್ ಅಂತ. ಸೊ ರೆಗ್ಯುಲರ್ ಆಗಿ ಅವರೆಲ್ಲ ಅಲ್ಲೇ ಮಲ್ಕೊಂತಾ ಇದ್ದಾರೆ. ಆ ಒಂಟಿದೊಂದು ರೂಮ್ ಏನಿತ್ತು ಅಶ್ವಿನಿ ಗೌಡ ಅವರ ಒಂದು ರೂಮ್, ಅದು ತುಂಬಾ ನೆಗೆಟಿವ್ ಎನರ್ಜಿ ಇದೆ ಅಲ್ಲಿ. ಸೊ ಹಾಗಾಗಿ ಆ ರೂಮ್ಗೆ ದೃಷ್ಟಿ ತಕೊಳ್ತಾ ಇದ್ದಾರೆ. ಅದಾದ ನಂತರ ಏನೇನೆಲ್ಲ ಎಫೆಕ್ಟ್ ಆಯ್ತು, ಜಾನ್ವಿ ಅವರ ದೃಷ್ಟಿಯಿಂದ ಏನೇನೆಲ್ಲ ಎಫೆಕ್ಟ್ ಆಯ್ತು. ಜಾನ್ವಿ ಅವರು ಮೊದಲನೇದಾಗಿ ದೃಷ್ಟಿ ತೆಗೆದ್ರು ಅಶ್ವಿನಿ ಗೌಡ ಅವ್ರಿಗೆ. ಅದಾದ್ಮೇಲೆ ಅಶ್ವಿನಿ ಗೌಡ ಅವ್ರು ನಮ್ಮ ಬಿಗ್ ಬಾಸ್ ಮನೆಯಿಂದ ಆಚೆನೆ ಹೋಗ್ಬಿಡ್ತೀನಿ ಅಂತಂದೇಳಿ ಗೇಟ್ ವರ್ಗೂ ಹೋಗ್ಬಿಟ್ಟಿದ್ರು. ಸೊ ಹಾಗಾಗಿ ಆ ರೂಮಲ್ಲಿ ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತ ಗಿಲ್ಲಿ ಹೇಳಿ ಫನ್ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಬನ್ನಿ ನೋಡೋಣ ನೆಕ್ಸ್ಟ್ ಏನಾಗಿದೆ. ಮನೆಯಿಂದ ಆಚೆ ಹೋಯ್ತಾರೆ. ಇಲ್ಲಿನೇ ಮಾತಾಡಿರೋದು, ಆ ರೂಮಲ್ಲಿ 3 ಬಾಗ್ಲಿದೆ, ಒಳ್ಳೇದಲ್ಲ. ಗಿಲ್ಲಿನೇ ತುಂಬಾ ಸಲ ಹೇಳಿದಾನೆ, ಆ ರೂಮಲ್ಲಿ ಅಂದ್ರೆ ಅಶ್ವಿನಿ ಗೌಡ ಅವ್ರು ಮಲ್ತಕ್ಕಂಥ ರೂಮಲ್ಲಿ 3 ಬಾಗ್ಲುಗಳಿದೆ, ಅದು ಒಳ್ಳೇದಲ್ಲ ಅಂತಂದೇಳಿ. ಓಕೆ, ಗಿಲ್ಲಿ ಬಗ್ಗೆ ಏನೋ ಅಶ್ವಿನಿ ಗೌಡ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದಾರೆ, ಫನ್ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ನಗ್ತಾರೆ, ಕೊನೆಯಲ್ಲಿ ಇಡ್ತಾರೆ. ಓಕೆ, ನೋಡೋಣ ನೆಕ್ಸ್ಟ್ ಏನಾಗಿದೆ. ಅಶ್ವಿನಿ ಮೇಡಮ್ ಸೆಲ್ಫ್ ಎಲಿಮಿನೇಷನ್ ಆಗೋಯ್ತು, ಬಾಗಿಲ್ ತೆಗಿರಿ ಅಂತ ನಿಂತಿದ್ರು, ದೃಷ್ಟಿ ತೆಗೆದಿರೋದು ಎಷ್ಟು ಎಫೆಕ್ಟ್ ಆಗೈತೆ ನೋಡೋಣ. ಅದೇ ಹೇಳದ್ನಲ್ವಾ, ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು ದೃಷ್ಟಿ ತೆಗೆದಂತ ಎಫೆಕ್ಟ್ ಯಾವ ರೇಂಜಿಗಿದೆ ಅಂತಂದ್ರೆ, ಆ ರೂಮಲ್ಲಿ ನೆಗೆಟಿವ್ ಎನರ್ಜಿ ಯಾವ ರೇಂಜಿಗಿದೆ ಅಂತಂದ್ರೆ, ಅಶ್ವಿನಿ ಗೌಡ ಅವರು ಬಾಗಿಲು ತೆಗಿರಿ, ನಾನು ಆಚೆ ಹೋಗ್ತೀನಿ ಅಂತಂದೇಳಿ ಗೇಟ್ ವರ್ಗೂ ಹೋಗ್ಬಿಟ್ಟಿದ್ರು. ಸೊ ಜಾನು ಅವರ ದೃಷ್ಟಿ ತೆಗೆದಂತ ಒಂದು ಎಫೆಕ್ಟ್ ಆ ರೇಂಜಿಗೆ ಅಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದೇಳಿ ಗಿಲ್ಲಿ ಕೂಡ ಆಡ್ಕೊಂಡು ನಗ್ತಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. ಈ ವಾರ ಕಣ್ ತಂಪಾಗ್ತಿದೆ. ಎಲ್ರು ಕೂಡ ನಮ್ಮ ಸಂಸಾರ ಆನಂದ ಸಾಗರ ಅಂತಿದಾರಂತ ಅನ್ಕೋಬೇಡಿ,
ಕೊನೆಯಲ್ಲಿ ಇಡ್ತಾರೆ ಎಲ್ರಿಗೂ ಆಪು. ನೋಡ ನೆಕ್ಸ್ಟ್ ಪ್ರೊಮೋದಲ್ಲಿ ಇದೆ ಗೂಟ. ಈಗ ಈ ಪ್ರೊಮೋದಲ್ಲಿ ಜಸ್ಟ್ ಫನ್ ಅಂಡ್ ಎಂಟರ್ಟೈನ್ಮೆಂಟ್ ಇದೆ ಅಷ್ಟೇನೆ. ಬನ್ನಿ ನೆಕ್ಸ್ಟ್ ಏನಿದೆ ನೋಡೋಣ. ರಕ್ಷಿತನಿಗೆ ರಘು ಅವರಿಗೆ ರಕ್ಷಿತಾ ಎಂತೆಂತ ಉಂಟು ನನ್ಗೆ. ಓಕೆ, ಈ ಒಂದು ಪ್ರಮೋದ ಕೊನೆಯಲ್ಲಿ ಹೈಲೈಟ್ ಆಗಿರ್ತಕ್ಕಂಥದ್ದು ಜಾನ್ವಿ ಅವ್ರು ಬಂದು ಸುದೀಪ್ ಸರ್ ಹೇಳಿದ ಹಾಗೆ ರಕ್ಷಿತಾ ಇಂದ ಎಲ್ಲಾರ್ಗೂ ಕೂಡ ಬಂದು ಒಂದು ದೃಷ್ಟಿ ತೆಗಿತಕ್ಕಂಥದ್ದು, ಅಥವಾ ಬರೀ ರಕ್ಷಿತಾಗೆ ದೃಷ್ಟಿ ತೆಗಿತಾ ಇರ್ಬೋದು. ಆ ಸಂದರ್ಭದಲ್ಲಿ ರಕ್ಷಿತಾ ಬಂದು ಈ ರೀತಿ ಎಲ್ಲ ದೃಷ್ಟಿ ತೆಗೆಯೋದು, ಅಂದ್ರೆ ಫಾರ್ ಎಕ್ಸಾಂಪಲ್ ನಾಯಿ ಕಣ್ಣು, ನರಿ ಕಣ್ಣು, ಆ ಕಣ್ಣು, ಈ ಕಣ್ಣು, ಈ ರೀತಿ ತೆಗಿಬೇಕಲ್ವಾ, ಸೊ ಆ ರೀತಿ ತೆಗೀರಿ ಅಂತಂದೇಳಿ. ಸೊ ಆ ರೀತಿ ಏನಾದ್ರು ಜಾನ್ವಿ ಅವರು ರಕ್ಷಿತಾಗೆ ದೃಷ್ಟಿ ತೆಗೆದಿದ್ದೆ ಆದ್ರೆ ಡೈಲಾಗ್ಸ್ ಏನೇನೆಲ್ಲ ಬರ್ತಿತ್ತು ಅಂತ ನಾವು ಡಿಸ್ಕಸ್ ಮಾಡೋಣ. ಅಶ್ವಿನಿ ಗೌಡ ಅವರ ಕಣ್ಣು, ರಾಶಿಕಾ ಅವರ ಕಣ್ಣು, ಧ್ರುವಂತ್ ಅವರ ಕಣ್ಣು, ಧನುಷ್ ಅವರ ಕಣ್ಣು, ಇವ್ರು ಯಾರ ಕಣ್ಣು ಬೀಳ್ದೇ ಇರಲಿ ಅನ್ನೋ ರೀತಿ ಒಂದು ಡೈಲಾಗ್ಗಳು ಬರಬೇಕಾಗಿತ್ತು ಅಂತ ಏನೋ ಎಕ್ಸ್ಪೆಕ್ಟ್ ಮಾಡಿದ್ರು. ಸೊ ಇದು ಮೊದಲನೇ ಪ್ರಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಡೈಲಾಗ್ಸ್. ಅಂದ್ರೆ ಮೊದಲನೇ ಪ್ರಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ಬಂದು ಜಾನ್ವಿ ಅವರು ದೃಷ್ಟಿ ತೆಗೆದಂತ ಒಂದು ಇನ್ಸಿಡೆಂಟ್ ಏನಿತ್ತು ಅದನ್ನ ಡಿಸ್ಕಸ್ ಮಾಡಿದ್ದಾರೆ. ಗಿಲ್ಲಿ ಅದನ್ನ ಕಾಮಿಡಿ ಮಾಡಿರೋದು, ಅಶ್ವಿನಿ ಗೌಡ ಅವರು ಅದಕ್ಕೆ ಸಾಥ್ ಕೊಟ್ಟಿರೋದು, ರಕ್ಷಿತಾ ಕೂಡ ಸಾಥ್ ಕೊಟ್ಟಿರೋದು. ಓಕೆ, ಇದಿಷ್ಟು ಮೊದಲನೇ ಪ್ರಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಓಕೆ, ಆಬ್ವಿಯಸ್ಲಿ ಟೈಮ್ ಇದೆ, ಎರಡನೇ ಪ್ರೊಮೋ ಬಗ್ಗೆ ಕೂಡ ನಾವು ಇದರಲ್ಲಿ ಡಿಸ್ಕಸ್ ಮಾಡಬಹುದು. ಹಾಗಾದ್ರೆ ಎರಡನೇ ಪ್ರೊಮೋದಲ್ಲಿ ಏನೇನೆಲ್ಲ ಹೈಲೈಟ್ ಆಗಿದೆ. ಓಕೆ, ಇದಿಷ್ಟು ಮೊದಲನೇ ಪ್ರೊಮೋದ ರಿವ್ಯೂ ಆಗಿತ್ತು. ಈ ಪ್ರೊಮೋ ನೋಡಿದ್ಮೇಲೆ ನಿಮ್ಗೆಲ್ಲ ಏನೇನು ಅನಿಸಿದೆ ಅಂತಂದೇಳಿ ಒಂದು ಕಮೆಂಟ್ಗಳಲ್ಲಿ ತಿಳಿಸಿ. ಹಾಗೆ ಎರಡನೇ ಪ್ರೊಮೋ ಹಾಗೆ ಮೂರನೇ ಪ್ರೊಮೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೋಸ್ಕರ ಆ ಎರಡೂ ಪ್ರೊಮೋಗಳನ್ನ ಸಪ್ರೇಟ್ ಆಗಿ ಅದ್ರ ಬಗ್ಗೆ ರಿವ್ಯೂ ಮಾಡ್ತೀನಿ. ಅದಕ್ಕೆ ಸಾಕಷ್ಟು ಸಮಯ ಬೇಕು, ಅದರಲ್ಲಿ ತುಂಬಾ ಪರ್ಫಾರ್ಮೆನ್ಸ್ ಅವಶ್ಯಕತೆ, ಅದಕ್ಕೋಸ್ಕರ. ಸೊ ಇದಿಷ್ಟು ಮೊದಲನೇ ಪ್ರೊಮೋದ ರಿವ್ಯೂ ಆಗಿತ್ತು. ಆದಷ್ಟು ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಇಮಿಡಿಯೇಟ್ಲಿ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ನನ್ನ ಒಂದು ಎರಡನೇ ಪ್ರೊಮೋ ರಿವ್ಯೂ ಸದ್ಯದಲ್ಲೇ ಬರುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸದ್ಯದಲ್ಲೇ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಾನು ನಿಮ್ಮ ರಘುವರ್ಯ. ಮತ್ತೆ ಸಿಗೋಣ. ಲವ್ ಯು ಆಲ್. ನನ್ನ ಗೆಸ್ ಪ್ರಕಾರ ಇವತ್ತಿನ ದಿನ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ ಯಾರಾಗಿರ್ತಾರೆ ಅಂತ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಕೊನೆಯಲ್ಲಿ ಹೇಳ್ತಾ ಇದೀನಿ ಕೇಳಿ. ನನ್ನ ಅನಿಸಿಕೆ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಧ್ರುವಂತ್ ಅವರು ಅಥವಾ ರಿಷಾ ಗೌಡ, ಇವರಿಬ್ಬರಲ್ಲಿ ಒಬ್ಬರಾಗಿರ್ತಾರೆ. ಹಾಗಾದ್ರೆ ಇವರಿಬ್ಬರಲ್ಲಿ ಪಕ್ಕ ಯಾರಾಗಿರ್ತಾರೆ ಅಂತ ನೀವು ಗೆಸ್ ಮಾಡ್ತಾ ಇದ್ದೀರಾ, ಅಥವಾ ಇವ್ರನ್ನ ಹೊರತುಪಡಿಸಿ ಯಾರಾಗಿರ್ಲಿ ಅಂತ ನೀವು ಇಷ್ಟಪಡ್ತಾ ಇದ್ದೀರಾ? ಕಮೆಂಟ್ ಅಲ್ಲಿ ತಿಳಿಸಿ.